ಶ್ರೀ ಮಹಾಗಣಪತೆ ನಮಃ, ಶ್ರೀ ಸರಸ್ವತಿ ನಮಃ, ಶ್ರೀಪಾದವಲ್ಲಭ ನರಸಿಂಹ ಸರಸ್ವತಿ, ಶ್ರೀ ಗುರು ದತ್ತಾತ್ರೇಯಾಯ ನಮಃ. ಶ್ರೀರಾಮನು ಕೊಟ್ಟ ಉಂಗುರವನ್ನು ಸೀತೆ ಕೊಟ್ಟು ಸೀತೆಗೋಸ್ಕರವಾಗಿ ರಾಮನ ಪರಿತಪಿಸ್ತಿರ್ತಕ್ಕಂಥದ್ದನ್ನೆಲ್ಲ ವಿವರಿಸಿ ಹೇಳ್ತಾ ಇದ್ದಾನೆ. ಅಷ್ಟೊತ್ತಿಗೆ ಹನುಮಂತನ ಉತ್ಸಾಹ ಇನ್ನೂ ಜಾಸ್ತಿಯಾಗಿ, ಅಮ್ಮ ನೀನು ನನ್ನ ಬೆನ್ನ ಮೇಲೆ ಕುಳಿತುಕೊಂಡ್ರೆ ಈಗಲೇ ನಿನ್ನನ್ನು ರಾಮನ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಸೀತಾದೇವಿ ನಗ್ತಾ ಹೇಳ್ತಾಳೆ. ನೀನು ಚಿಕ್ಕನ್ ಬೇಕಾಗಿದ್ದೀಯಾ, ಹೇಗಯ್ಯ ಹೊರ್ತೀಯಾ ಅಂದ್ಲು. ಹನುಮಂತನು ವಾನರ ನಾರಸಿಂಹ ಗರುಡ ವರಾಹ ಅಶ್ವಮುಖಗಳಿಂದ 15 ನೇತ್ರಗುಳ್ಳವನ್ನಾಗಿ 10 ಆಯುಧಗಳನ್ನು ಧರಿಸಿ ತನ್ನ ಶರೀರವನ್ನು ಹಿಗ್ಗಿಸಿ ವಿಶ್ವರೂಪವನ್ನು ತೋರಿಸ್ತಾ ಇದ್ದಾನೆ ಅಂತ ಹೇಳ್ಕೊಂಡ್ವಲ್ಲ. ಆಗ ಸೀತೆಯು ಸಂತೋಷದಿಂದ ಹೀಗೆ ಹೇಳ್ತಿದ್ದಾಳೆ, ರಾಮನು ಬಂದು ಪರಿವಾರ ಸಮೇತನಾಗಿ ರಾವಣನನ್ನು ಕೊಂದು ನನ್ನನ್ನು ಕರ್ಕೊಂಡು ಹೋದರೆ ಅದು ರಾಮನಿಗೆ ಶೋಭೆ. ಆದ್ದರಿಂದ ನಾನು ನಿನ್ನ ಜೊತೆ ಬರುವುದು ಸರಿಯಲ್ಲ ಅಂತ ಹೇಳ್ತಿದ್ದಾಳೆ. ರಾಮನಿಗೆ ತನ್ನ ಸಂಕೇತವಾಗಿ ಕಾಗೆಯ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟ ಕಥೆಯನ್ನು ಹೇಳಿ ತನ್ನ ಚೂಡಾಮಣಿಯನ್ನು ಸಹ ಹನುಮಂತನಿಗೆ ಕೊಡ್ತಾ ಇದ್ದಾಳೆ. ಅಂದರೆ ರಾಮನ ಜೊತೆಯಲ್ಲಿ ಈ ಕಥೆಯನ್ನು ಹೇಳು ಅಂದಾಗ ರಾಮನಿಗೆ ನಂಬಿಕೆ ಉಂಟಾಗಬೇಕಲ್ಲ. ಮುಂದೆ ಸೀತೆಯನ್ನು ಕಂಡೆ ಅಂತ ಹನುಮಂತನ ಹೇಳಿದ ಕೂಡಲೇ ಚೂಡಾಮಣಿಯನ್ನು ಕೊಟ್ಟರೂ ಕೂಡ ಒಂದು ವೇಳೆ ಆ ಮೂಟೆಯಲ್ಲಿ ಬಿಸಾಕ್ತಾ ಇದ್ದಾಗ ಆ ಚೂಡಾಮಣಿ ಏನಾದ್ರು ಪಕ್ಕಕ್ಕೆ ಬಿದ್ದಾಗ ಹನುಮಂತ ಏನಾದ್ರು ತೊಗೊಂಡು ಬಂದು ಅದು ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಏನಾದ್ರು ಅಂದ್ಕೊಂಬಿಟ್ರೆ ಪಕಡ್ಬಂದಿಯಾಗಿದೆ ಕತೆ ಇಬ್ಬರಲ್ಲೂ. ರಾಮ ಸೀತೆಯಲ್ಲ, ಸೀತಾರಾಮರ ಅನ್ಯೋನ್ಯತೆ ಹೇಳಕ್ಕೆ ತೀರದು. ಅದಕ್ಕಾಗಿ ತನ್ನ ಕಥೆಯನ್ನು ಕೂಡ ಜ್ಞಾಪಿಸಿ ಹೇಳ್ತಾಳೆ. ತನ್ನ ಚೂಡಾಮಣಿಯನ್ನು ಸಹ ಹನುಮಂತನಿಗೆ ಕೊಡ್ತಾ, ಉಂಗುರ ನೀನು ತೊಗೊಂಬಂದಿಲ್ಲ, ಅದಕ್ಕೆ ನಿನಗೆ ಚೂಡಾಮಣಿಯನ್ನು ಕೊಡ್ತಾ ಇದ್ದೀನಿ. ಹನುಮಂತ, ನನ್ನ ಕಾರ್ಯ ಬೇಗ ಮಾಡಪ್ಪ, ನನ್ನನ್ನು ಬೇಗನೆ ಸ್ವಾಮಿಗೆ ಹತ್ತಿರ ಸೇರಿಸಪ್ಪ. ನೀನು ಪಂಚಮುಖನಾಗಿ ಕಂಡ್ರೆ ಅದರಿಂದ ನಿನ್ನನ್ನು ನಾನು ನನ್ನ ಕೆಲಸ ಮಾಡುವಂಥ ಪ್ರಾರ್ಥನೆ ಮಾಡ್ತಿದ್ದೀನಿ. ತ್ವಮಸ್ಮಿನ್ ಕಾರ್ಯನಿರ್ಯೋಗೇ, ತ್ವಮಸ್ಮಿನ್ ಕಾರ್ಯನಿರ್ಯೋಗೇ ಪ್ರಮಾಣಂ ಹರಿಸತ್ತಮ, ಪ್ರಮಾಣಂ ಹರಿಸತ್ತಮ. ಹನುಮಾನ್ ಯತ್ನಮಾಸ್ತಾಯ, ಹನುಮಾನ್ ಯತ್ನಮಾಸ್ತಾಯ ದುಃಖಕ್ಷಯಕರೋ ಭವ, ದುಃಖಕ್ಷಯಕರೋ ಭವ. ದುಃಖಗಳನ್ನು ನಾಶ ಮಾಡ್ತಕ್ಕಂಥ ಓ ವಾನರೋತ್ತಮ, ಈ ಕಾರ್ಯ ಸಾಧನೆಗೆ ನೀನೇ ಪ್ರಮಾಣ. ಓ ಹನುಮಂತ, ನೀನು ಪ್ರಯತ್ನ ಮಾಡಿ ನನ್ನ ದುಃಖವನ್ನು ಹೋಗಲಾಡಿಸು ಅಂತ ಪ್ರಾರ್ಥನೆ ಮಾಡ್ತಿದ್ದಾಳೆ. ಈ ಮಂತ್ರವನ್ನು ಕಾರ್ಯಸಾಧಕ ಹನುಮನ್ ಮಂತ್ರ ಅಂತ ಹಿರಿಯರು ಹೇಳ್ತಾರೆ. ದತ್ತಪೀಠದಲ್ಲಿ ಇರತಕ್ಕಂಥ ಹನುಮಂತನ ಗುಡಿಗಳಲ್ಲಿ ಈ ಮಂತ್ರವನ್ನು ಜಪಿಸಿ ಪೂರ್ಣ ಫಲ ಸಮರ್ಪಣೆ ಮಾಡ್ತಕ್ಕಂಥ ಭಕ್ತರ ಕೋರಿಕೆಗಳನ್ನು ಇಂದಿಗೂ ಹನುಮಂತ ತೀರಿಸ್ತಾ ಇದ್ದಾನೆ, ಎಂದೆಂದಿಗೂ ತೀರಿಸ್ತಿದ್ದಾನೆ. ಓಂ ನಮೋ ಹನುಮತೇ ನಮಃ. ಹನುಮಂತನ ಈ ಅದ್ಭುತ ಕಾರ್ಯ ಸಾಧನೆಯನ್ನು ನೋಡಿ ದೇವತೆಗಳೆಲ್ಲ ಹಾಡಿ ಹೊಗಳ್ತಾ ಇದ್ದಾರೆ. ತಾನು ಬಂದ ಕೆಲಸ ಆಯ್ತಲ್ಲ ಅಂತ ಹನುಮಂತನಿಗೆ ತುಂಬ ಖುಷಿಯಾಯಿತು. ತಕ್ಷಣ ಅವನಿಗೆ ಇನ್ನೊಂದು ಯೋಚನೆ ಹೊಳಿತದೆ. ಹೇಗಿದ್ದರೂ ಇಲ್ಲಿವರೆಗೆ ನಾನು ಬಂದಿದ್ದೀನಲ್ವ, ಲಂಕೆಯ ಸೇನಾಬಲ ಹೇಗಿದೆ ಅಂತ ತಿಳ್ಕೊಳ್ಬೇಕು ಅಂತ ಅನ್ನಿಸ್ಬಿಡುತ್ತಿದ್ದಕ್ಕಿದ್ದಾಗೆ. ರಾತ್ರಿ ಹೊತ್ತು ನೋಡಿದ್ದು ಬೇರೆ ಬೇರೆ ಅರಮನೆಗಳಲ್ಲಿ ಬೇರೆ ಬೇರೆಯಾಗಿ ಮಲಗಿದ್ದವ್ರನ್ನ, ಕಂತಕಗಳನ್ನು, ಮನೆಗಳನ್ನು, ಗೂಡುಗಳನ್ನು, ರಹಸ್ಯ ದ್ವಾರಗಳನ್ನು ನೋಡ್ದ. ಈಗ ಸೈನ್ಯವನ್ನು ನೋಡಬೇಕು, ಸೈನ್ಯದ ಬಳಗವನ್ನು ನೋಡಬೇಕು
ಅವರ ಶಕ್ತಿಯನ್ನು ಅಳತೆ ಮಾಡಬೇಕು. ಮುಂದೆ ಯುದ್ಧಕ್ಕೆ ಬೇಕಲ್ಲ, ಅದಕ್ಕೆ ತಕ್ಷಣ ಹಾಗೆ ಯೋಚನೆ ಮಾಡ್ತಿದ್ದಾನೆ. ಮುಂದೆ ಏನು ಮಾಡ್ತಾನೆ ನೋಡೋಣ. ಓಂ ನಮೋ ಹನುಮತೇ ನಮಃ.